ಬೆಳಗಾವಿಯ ಸೌದತ್ತಿಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕಣ್ಣೀರು. ಆನಂದ್ ಚೋಪ್ರಾ ನಿಧನದ ಬಳಿಕ ಸೌರಭ್ ಚೋಪ್ರಾಗೆ ಸಿಗದ ಟಿಕೆಟ್. ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರ ಎದುರು ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. 2013-18ರಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ಪೈಪೋಟಿಯನ್ನು ಕೊಟ್ಟಿದ್ರು ಆನಂದ್ ಚೋಪ್ರಾ ಅವರು. ಕಳೆದ ಚುನಾವಣೆಯಲ್ಲಿ ಆನಂದ್ ಮಾಮನಿ ಎದುರು ಪೈಪೋಟಿಯನ್ನು ಕೊಟ್ಟಿದ್ರು ಚೋಪ್ರಾ ಅವರು. 50,000ಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಂಡಿದ್ರು. ಈ ಬಾರಿ ಮಗ ಸೌರಭ್ ಚೋಪ್ರಾಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ ಸೌರಭ್ ಚೋಪ್ರಾ ತಾಯಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವೆಲ್ಲರೂ ಬಂದಕ್ಕ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲಾರ ಅಭಿಮಾನ ನೋಡಿ ನನಗೆ ಬಹಳ ತರ್ಲಿಕ್ಕತ್ತ ಇದೆ. ನನ್ನ ಗಂಡ ಅಂತೂ ನಾನು ಕಳ್ಕೊಂಡಿನ್ರಿ. ನನ್ನ ಮಗ ನಿಮ್ಗೆ ಬಿಟ್ಟಿನ್ರಿ. ನೀವೇನ್ ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ದು. ಸೌರಭ್ ಚೋಪ್ರಾ ಅವರ ತಾಯಿಯ ಮಾತುಗಳನ್ನು ಗಮನಿಸ್ತಾ ಇದ್ದೀರಿ. ಬಹಿರಂಗ ಸಭೆಯಲ್ಲಿ ಈ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನ್ನ ಮಗನನ್ನು ನೀವೇ ಕೈ ಹಿಡಿಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೌರಭ್ ಚೋಪ್ರಾ ಅವರಿಗೆ ಈ ಬಾರಿ ಸೌದತ್ತಿಯಿಂದ ಟಿಕೆಟ್ ಸಿಗುವಂತಹ ನಿರೀಕ್ಷೆ ಇತ್ತು. ಬಟ್ ಅವರು ಅಲ್ಲಿ ವೈದ್ಯ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ.